ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಮಸ್ಮರಣ ಸಂಧಿಯಲ್ಲಿ 33ನೇ ಪದ್ಯ. ಸತ್ಯ ಸಂಕಲ್ಪನು ಸದಾ ಏನಿತ್ತುದೇ ಪುರುಷಾರ್ಥವೆಂದರಿದತ್ಯಧಿಕ ಸಂತೋಷದಿಮ್ನೆನೆ ಮುತ್ತ ಭುಂಜಿಪುದು. ನಿತ್ಯ ಸುಖ ಸಂಪೂರ್ಣ ಪರಮ ಸುಹೃತ್ತಮ ಜಗನ್ನಾಥ ವಿಠ್ಠಲ ಬತ್ತಿಸಿ ಭವಾಂಬುದಿಯ ಚಿತ್ಸುಖ ವ್ಯಕ್ತಿ ಕೊಡುತ್ತಿಪ್ಪ. ಸತ್ಯ ಸಂಕಲ್ಪ ಜೀವರ ಅನಾದಿ ಯೋಗ್ಯತೆಯಂತೆ ಅವರವರಿಗೆ ಯಾವ ಫಲ ಕೊಡಬೇಕೆಂಬುದನ್ನು ಸೂಕ್ಷ್ಮ ಸೃಷ್ಟಿಯಲ್ಲಿಯೇ ನಿಜವಾದ ನಿರ್ಣಯ ದೃಢ ನಿಶ್ಚಯವಾಗಿರುತ್ತೆ. ಸತ್ಯ ಇಚ್ಛಾ ಮಾಡಿದ್ದಾನೋ ಅದನ್ನು ಎಂದೂ ಬದಲಾಯಿಸುವಂತಿಲ್ಲ. ಇಂತಹ ಋತ ಸಂಕಲ್ಪನಾದ ಪರಮಾತ್ಮನು ಸದಾ ನಿರಂತರದಲ್ಲಿ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನಿತ್ತದ್ದೇ, ಏನು ಶುಭಾಶುಭ ಕರ್ಮ ಲಾಭ ಲಾಭ ಜಯಾಪಜಯ ಸುಖ ದುಃಖಾದಿಗಳನ್ನು ಏನು ಕೊಡುತ್ತಾನೆ ಅದೇ ನಮಗೆ ಪುರುಷಾರ್ಥ ಜೀವನೋಪಾಯದ ಗುರಿ. ಆನಂದ ಆವಿರ್ಭಾವ ಮುಕ್ತಿ ಎಂದರಿತು ಎಂದು ತಿಳಿದು ಅತ್ಯಧಿಕ ಸಂತೋಷದಿಂದ ನೆನೆಯುತ್ತಾ ವಿಶೇಷವಾದ ಹೆಚ್ಚಿನ ಆನಂದದಿಂದ ಆ ಪರಮಾತ್ಮನನ್ನು ನೆನೆಬೇಕು, ನೆನೆಸ್ತಾ ಇರಬೇಕು. ನಿನ್ನ ಚಿತ್ತಕ್ಕೆ ಬಂದು ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಒಂದು ಬಯಸೆ ನಾನು ಶ್ರೀನಿವಾಸ ದಯಾನಿಧಿ ಅಂತ ಹೇಳಿದಂತೆ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನೇ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ನಿತ್ಯ ಸುಖ ಸಂಪೂರ್ಣನಾಗಿರುವಂತಹ ಪರಮಾತ್ಮನು, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನು, ಸುಹೃತ್ತಮ ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಅತ್ಯಂತ ಪರಮ ಸ್ನೇಹವಾನ್ ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥ ವಿಠ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನು ಬತ್ತಿಸಿ ಭವಾಂಬುದಿ ಸಂಸಾರ ಸಮುದ್ರವನ್ನು ಒಣಗಿಸಿ ಬತ್ತಿಸಿ ಲಿಂಗಭಂಗ ಗೈಸಿ ಚಿತ್ ಸುಖ ವ್ಯಕ್ತಿ ಕೊಡುತ್ತಿಪ್ಪ ಸ್ವರೂಪಾನಂದ ಆವಿರ್ಭಾವ ಲಕ್ಷಣ ಮುಕ್ತಿಯನ್ನು ಕೊಡುವನು ಅಂಥೇಳಿ ಹೇಳ್ತಾ ಇದ್ದಾರೆ. ಅಂಥೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಈ ನಾಮಸ್ಮರಣ ಸಂಧಿಯನ್ನು ಮೊದಲನೇ ಪದ್ಯದಲ್ಲಿ ಹೇಳಿದರು. ಯಾವಾಗಲೂ ಪರಮಾತ್ಮನ ಸ್ಮರಣೆ ಬರಬೇಕು. ಮಕ್ಕಳ ಆಡಿಸುವಾಗಲಾಗಲಿ, ಹೆಂಡತಿಯನ್ನು ಇರಬೇಕಾದ್ರಾಗಲಿ, ವಾಹನಗಳನ್ನು ಮೆರೆಯುವಾಗಲಿ, ಬಿಕ್ಕುವಾಗಲಿ, ಆಕಳಿಸುತ್ತಾ ದೇವಕಿಯ ಮಗನಾಗಿರುವಂಥ ಶ್ರೀಕೃಷ್ಣನನ್ನು ಯಾವಾಗಲೂ ಸ್ಮರಣೆ ಮಾಡು. ಯಾರು ಯಾವಾಗಲೂ ಸ್ಮರಣೆ ಮಾಡ್ತಾರೋ ಅವರು ಯಮದೂತರಿಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನ ಸ್ಮರಣೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಂಡತಿ ಮಕ್ಕಳು ಏನೇನಿದೆ ಎಲ್ಲ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ, ಆ ಸುಖ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಅರ್ಪಿಸ್ಬೇಕು. ಆ ಪರಮಾತ್ಮನ ಸ್ಮರಣೆ ಪ್ರತಿ ಕ್ಷಣಕ್ಕಿರಬೇಕು. ಒಳ್ಳೆಯ ಮನೆಯಲ್ಲಿದ್ದೇನೆ, ಅದು ನಿನ್ನ ಅನುಗ್ರಹದಿಂದ. ಒಳ್ಳೆಯ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಸಿಕ್ಕಿದ್ದಾರೆ, ಅದು ನಿನ್ನ ಅನುಗ್ರಹದಿಂದ. ಬಟ್ಟೆಗಿದೆ, ಅದು ನಿನ್ನ ಅನುಗ್ರಹದಿಂದ. ಪ್ರತಿ ಕ್ಷಣಕ್ಕೆ ಅವನ ನೆನೆಸ್ಬೇಕು ಅಂತ ಹೇಳ್ತಾರೆ. ಸರಿತೋ ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರುಷ ವಿಸ್ಮೃತಿಯಿಂದಲ ಆಗಲೇ ಒಮ್ಮೆ ಬಾಯ್ದರೆದು ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪುವ ತೂಲರಾಶಿಗಳ ಅನಲಪೊಕ್ಕಂತೆ.
ನದಿಯ ಪ್ರವಾಹದಲ್ಲಿ ಸ್ನಾನ ಮಾಡುವಾಗಲೂ, ದಿವ್ಯಾಂಬರ ಒಳ್ಳೆಯ ಉತ್ತಮವಾದ ಹೊಸ ಬಟ್ಟೆಗಳನ್ನು ಉಡುವಾಗಲೂ, ಆ ಬಟ್ಟೆಗಳನ್ನು ಮೊದಲು ಪರಮಾತ್ಮನಿಗೆ ಅರ್ಪಿಸಿ ಆಮೇಲೆ ಅದನ್ನು ಉಟ್ಕೋಬೇಕು ಅಂತ ಹೇಳ್ತಾರೆ. ಪತ್ರಾದಿ ತುಳಸಿ, ಬಿಲ್ವ, ಬನ್ನಿ, ಪುಷ್ಪ ಎಲ್ಲದರಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಅವನ ಸ್ಮರಣೆ ಪ್ರತಿ ಕ್ಷಣಕ್ಕಾಗಬೇಕು. ಸಂತೋಷವಾದಾಗಲೂ, ಕೋಪ ಮತ್ಸರ ಬಂದಾಗಲೂ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಹರಿ ಅಂತಂದರೆ ಸಾಕು, 2 ಅಕ್ಷರ ನುಡಿದ ಮಾತ್ರದಲ್ಲಿ ಹೇಳ್ತಾ ಇದ್ದಾರೆ, ನುಡಿದಾಕ್ಷಣವೇ ಎಲ್ಲ ದುರಿತ ರಾಶಿಗಳು ಒಟ್ಟು ಓಡೋಗತ್ತವೆ. ಹೇಗೆ ಅಂದರೆ ಹತ್ತಿಯ ರಾಶಿಯಲ್ಲಿ ಬೆಂಕಿ ಕಿಡಿ ಬಿದ್ದರೆ ಹೇಗೆ ಅದು ಸುಟ್ಟು ನಾಶವಾಗುತ್ತದೆ, ಅದೇ ರೀತಿಯಾಗಿ ಪರಮಾತ್ಮ ಹರಿ ಹರಿ ಅಂತಂದರೆ ಪಾಪರಾಶಿಗಳೆಲ್ಲ ಭಸ್ಮವಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲೆ ತಿಳಿಯ ತತ್ತದ್ ನಾಮರೂಪವ ಬಳಿಯಲಿಪ್ಪನು ಒಂದರಕ್ಷಣ ಬಿಟ್ಟಗಲನವರ. ನಿದ್ದೆ ಮಾಡುವಾಗಲಾಗಲಿ, ಎಚ್ಚರಿಕೆ ಬಂದಾಗಲಾಗಲಿ, ಏಳುವಾಗಲಾಗಲಿ, ಏಳುವ ಕಾಲದಲ್ಲಿ ಕುಳಿತು ಮಾತಾಡ್ತಾ ಇರ್ತೇವೆ, ಹರಟೆ ಹೊಡಿತಾ ಇರ್ತೇವೆ, ಆ ಕಾಲದಲ್ಲಿಯೂ ಆ ಪರಮಾತ್ಮನ ಮರಿಬೇಡಿ. ಮನೆಯೊಳಗೆ ಕೆಲಸಗಳ ಮಾಡ್ತಾ ಇರಬೇಕಾದ್ರಾಗಲಿ, ಆಮೇಲೆ ಹೇಳ್ತಾರೆ ಮೈ ತೊಳೆಯುವಾಗ, ಸ್ನಾನ ಮಾಡುವ ಕಾಲದಲ್ಲಿಯೂ, ಮೆಲುವಾಗ ಅಂದರೆ ಊಟ ಮಾಡುವ ಕಾಲದಲ್ಲಿಯೂ, ಮತ್ತು ಅನೇಕ ಹಣ್ಣು ಹಂಪಲುಗಳನ್ನು ಫಲಾಹಾರಾದಿಗಳನ್ನು ತಿನ್ನುವ ಕಾಲದಲ್ಲಿ, ಅಂದರೆ ಸಕಲ ಕಾಲದಲ್ಲಿ ಸಕಲ ಠಾವಿನಲ್ಲಿ, ಅಂದರೆ ಎಲ್ಲ ಜಾಗದಲ್ಲಿ ಸರ್ವತ್ರ ಕಲುಷ ದೂರ ಲೇಷ ದೋಷವಿಲ್ಲದವನ ಆ ಪರಮಾತ್ಮನ ತಿಳಿದುಕೊಂಡು ತತ್ತದ್ನಾಮ ಪ್ರತಿಯೊಂದು ಕ್ರಿಯೆಯಲ್ಲಿ ಪ್ರತಿಯೊಂದು ಸ್ಥಳದಲ್ಲೇ ಆ ಪರಮಾತ್ಮನ ಆಯಾ ನಾಮ ಆಯಾ ರೂಪಗಳನ್ನು ಆಯಾ ಗುಣಗಳನ್ನು ತಿಳಿದುಕೊಂಡು ಸದಾ ಸ್ಮರಿಸಿದರೆ ಬಳೆಯಲಿಪ್ಪನು ಒಂದರಕ್ಷಣ ಬಿಟ್ಟಗಲ. ಇಂತಹ ಜ್ಞಾನದಿಂದ ಸ್ಮರಿಸುವ ಹತ್ತಿರದಲ್ಲಿಯೇ ಪರಮಾತ್ಮ ಪ್ರತ್ಯಕ್ಷ ಅಂತರಂಗ ಬಹಿರಂಗ ಗೋಚರನಾಗಿ ಒಂದು ಅರಗಳಿಗೆಯಾದರೂ ಒಂದು ಕ್ಷಣವಾದರೂ ಬಿಡದೆ ಅವರ ಹತ್ತಿರದಲ್ಲಿರ್ತಾನೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ಸ್ಮರಣೆ ಬರಲಿ ಅಂತ. ಆವ ಕುಲವಾದೊಡೆ ನಿನ್ನಾವ ದೇಶದೊಳೆದ್ದಡೆ ನಿನ್ನಾವ ಕರ್ಮವ ಮಾಡಲೇ ನಿನ್ನಾವ ಕಾಲದಲೇ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವೆದರಿಗುಂಟೇನು ಭಯ ದುಃಖಾದಿ ದೋಷಗಳು. ಯಾವ ಕುಲದಲ್ಲಿಯೇ ಹುಟ್ಟಿರಲಿ, ಬ್ರಾಹ್ಮಣರೊಬ್ಬರೇ ಪರಮಾತ್ಮನ ನಾಮಸ್ಮರಣೆಗೆ ಯೋಗ್ಯ ಅಂತೇನಿಲ್ಲ. ಕನಕದಾಸ ಹೇಳ್ತಾರೆ, ಆವ ಕುಲವಾದರೇನು ಪರಮಾತ್ಮ ಶ್ರೀ ವಾಸುದೇವನ ಭಜಿಸಿದವನೇ ಧನ್ಯ ಅಂತ ಹೇಳಿ. ಇನ್ನಾವ ದೇಶದೊಳಿದ್ದರೇನು, ಪವಿತ್ರವಾದ ಗಂಗಾದಿ ತೀರ್ಥಗಳಲ್ಲದೆ ಬೇಕಾದ ದೇಶಗಳಿದ್ದರೂ ಹರಿನಾಮ ಸ್ಮರಣೆ ಬರುವುದೇ ಅಪವಿತ್ರವಾದ ಸ್ಥಳವನ್ನು ಪರಮಾತ್ಮನ ಸ್ಮರಣೆಯಿಂದ ಪವಿತ್ರವಾಗುತ್ತೆ. ಇನ್ನಾವ ಕರ್ಮವ ಮಾಡಲೇನು, ವರ್ಣಾಶ್ರಮ ಧರ್ಮವನ್ನು ಮಾಡಬೇಕಾದರೂ ಆ ಪರಮಾತ್ಮನ ಮರಿಬೇಡಿ. ಇನ್ನಾವ ಕಾಲದಲ್ಲಿ ಬೇಕಾದ ಕಾಲದಲ್ಲಿ ಇಂತಹ ಕಾಲ ಅಂತಹ ಕಾಲ ಅಂತೇನಿಲ್ಲ, ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನ ಸ್ಮರಣೆ ಇರಲಿ. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಅಂತ. ಶ್ರೀವರನ ಸಂಭಾವಿಸ ಸದ್ಭಕ್ತಿಯಿಂದ ಶ್ರೀವರನ ಸಂಭಾವಿಸುತ್ತ ಆದರ ಗೌರವದಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮ ಸ್ವಾಮಿ ಅಂತ ಹೇಳಿ ಅವನ ಪೂಜೆ ಮಾಡುತ್ತಾ ಅವನ ನಾಮಸ್ಮರಣೆ ಮಾಡುತ್ತಾ ಅವನ ಮಹಾತ್ಮೆ ಸರ್ವೋತ್ತಮತ್ವೇನ ತಿಳಿದುಕೊಂಡು ನಿರುತ ಸ್ಮರಣೆ ಮಾಡಿ ಮೋದಿಪ ಆನಂದ ಪಡುವಂತಹ
ಕೋವಿದರಿಗೆ ಅಂದರೆ ಜ್ಞಾನಿಗಳಿಗೆ ಭಯ ದುಃಖಾದಿ ದೋಷಗಳು ಉಂಟೇನು ಅಂತ ಹೇಳ್ತಾ ಇದ್ದಾರೆ. ಸದಾ ಹರಿಯ ಸ್ಮರಣೆ ಮಾಡುವವರಿಗೆ ಯಾವ ಅಂಜಿಕೆಯೂ ಇಲ್ಲ, ಕ್ಲೇಶ ದುಃಖ ಪಾಪಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸುದೇವನ ಗುಣ ಸಮುದ್ರದೊಳೆ ಸವಲ್ಲವ ಭವ ಸಮುದ್ರವ ಆಯಾಸವಿಲ್ಲದೆ ದಾಟುವನು ಜಗದೊಳಗೆ ಶೀಘ್ರದಲ್ಲೇ. ಬೇಸರ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವವ ನಾನಾ ಕ್ಲೇಶಗಳನ್ನು ಭಕ್ತಿ ಸುಮಾರ್ಗ ಕಾಣದಲೇ. ವಾಸುದೇವನ ಮುಕ್ತಿಪ್ರದನು ಸಮಸ್ತ ಜಗತ್ತಿನಲ್ಲಿ ವಾಸಿಸುವನಾದ ಶ್ರೀ ವಾಸುದೇವನ ಪರಮಾತ್ಮನ ಗುಣ ಸಮುದ್ರದೊಳಗೆ ಈಸಬಲ್ಲವ. ಭಗವಂತನ ಅನಂತ ಕಲ್ಯಾಣ ಗುಣ, ಅನಂತ ನಾಮ, ಅನಂತ ರೂಪ, ಅನಂತ ಕ್ರಿಯೆಗಳನ್ನು ತಿಳಿದುಕೊಂಡು ಇಂತಹ ಪರಮಾತ್ಮನ ಅಗಾಧವಾದ ಗುಣೋತ್ಕರ್ಷವಾದ ಸಮುದ್ರದಲ್ಲಿ ಆನಂದದಿಂದ ಈಸುವವನು ಸಂಸಾರವೆಂಬ ಸಮುದ್ರವನ್ನು ಆಯಾಸವಿಲ್ಲದೆ ಶೀಘ್ರದಲ್ಲಿ ದಾಟುವನು. ಅನಾಯಾಸವಾಗಿ ಶ್ರಮವಿಲ್ಲದೆ ಸಂಸಾರ ಸಮುದ್ರವನ್ನು ಹರಿನಾಮವೆಂಬ ಈ ಸುಗುರುಡಿಯ ಸಹಾಯದಿಂದ ಈಜು ದಾಟಿ ಬೇಗ ಪಾರಾಗುವನು ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಬೇಸರಿಕೆ ಇಲ್ಲದೆ ಹಾಳು ಹರಟೆ ಹೊಡೆಯುತ್ತಾ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವವ, ಕನಕ ಕಾಂತ ಇತ್ಯಾದಿ ವ್ಯಾಮೋಹ, ಕೆಟ್ಟ ವಿಷಯಗಳ ಲಾಲಸೆ ದುರಾಶೆಗಳು ಇಟ್ಟು ಬಳಲುವವ, ಶ್ರಮ ಬಿಡುವವನು ನಾನಾ ಕ್ಲೇಶಗಳನ್ನು ಅನುಭವಿಸುತ್ತಾನೆ, ಶ್ರಮ ಪಡ್ತಾನೆ ಅಂತ ಹೇಳ್ತಾರೆ. ಅನೇಕ ಥರದ ಕಷ್ಟ ಅನುಭವಿಸುತ್ತಾ ಭಕ್ತಿಯ ಸುಮಾರ್ಗವನ್ನು ಕಾಣದಲೇ, ಒಳ್ಳೆಯ ಭಕ್ತಿ ಎಂಬ ದಾರಿಯನ್ನು ಕಾಣದೆ ಜಗತ್ತಿನಲ್ಲಿ ಬಳಲುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸದ್ಭಕ್ತಿಯಿಂದ ಪರಮಾತ್ಮನ ಗುಣನಾಪ ರೂಪ ಸ್ಮರಣಗಳಲ್ಲಿ ಮಗ್ನನಾದವನು ಈ ಸಮುದ್ರವನ್ನು ನಿರಾಯಾಸವಾಗಿ ದಾಟ್ತಾನೆ. ಆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದವನು ಮಾತ್ರ ಹೇಯ ವಿಷಯಗಳಲ್ಲಿ ಮಗ್ನನಾಗಿ ಸನ್ಮಾರ್ಗವನ್ನು ಕಾಣದೆ ದುಃಖವನ್ನು ಅನುಭವಿಸುತ್ತಾ ಎಲ್ಲೇ ಬಳಲ್ತಾ ಇರ್ತಾನೆ. ಪರಮಾತ್ಮನಲ್ಲಿ ಸುಭಕ್ತಿ ಇರಬೇಕು, ಯಾವುದೋ ನಿಮಿತ್ತ ಮಾಡಿಕೊಂಡು ಭಜಿಸೋದಲ್ಲ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖಮಹೋಪ ಪುರಾಣ ಕಥೆಗಳ ಕೇಳಿದರೇನು ದಿನದೇ. ಜ್ಞಾನ ಕರ್ಮೇಂದ್ರಿಯಗಳೆಂದೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆಯೆಂದರ್ಪಿಸಿದ ಮಾನವನು. ಯಾವ ಮನುಷ್ಯನು ತಾನು ತನ್ನ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನು ಮಾಡುವ ಕರ್ಮಗಳನ್ನು, ಅಂದರೆ ಶ್ರವಣದಿಂದ ಕೇಳುವುದು, ಕಣ್ಣಿನಿಂದ ನೋಡುವುದು, ನಾಲಿಗೆಯಿಂದ ರಸ ಸ್ವೀಕರಿಸುವುದು, ತ್ವಗೇಂದ್ರಿಯಿಂದ ಸುಖ ಸ್ಪರ್ಶಾದಿಗಳು, ಘ್ರಾಣೇಂದ್ರಿಯಿಂದ ಮೂಸಿ ನೋಡುವುದು, ಜ್ಞಾನೇಂದ್ರಿಯ ಕಾರ್ಯಗಳು ವಾಕ್ಪಾಣಿ ಪಾದಪಾಯು ಉಪಸ್ಥ ಈ 5 ಕರ್ಮೇಂದ್ರಿಯಗಳಿಂದ ಮಾಡುವ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ತತ್ವೇಶ್ವರಿಗೆ ಪ್ರೇರಿಸಿ ಬಿಂಬನಾಗಿರುವಂತಹ ಪರಮಾತ್ಮ ಮಾಡಿಸಿದನೆಂದು ಅದನ್ನು ಮರಿಬಾರದು ಎಂಬುದನ್ನು ಮರೆತು ಲಕ್ಷ್ಮೀ ನಿವಾಸನ ಮಹಾಲಕ್ಷ್ಮೀ ದೇವಿಯರಿಗೆ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟ ಅಥವಾ ಶ್ರೀ ಲಕ್ಷ್ಮಿಯಲ್ಲಿಯೇ ತಾನು ಶ್ರೀರೂಪದಿಂದ ನಿವಾಸಿಯಾದ ಪರಮಾತ್ಮನ ಪೂಜೆಯೆಂದು ತಿಳಿಯದೆ ಭಗವದ್ದತ್ತ ಧರ್ಮ ಕರ್ಮಗಳನ್ನು ಶ್ರೀ ಪೂಜಾ ಎಂದು ಅರ್ಪಿಸುವುದಿಲ್ಲವೋ ಇಂಥ ಮರ್ತ್ಯಲೋಕದ ಮನುಜ ಸ್ವಭಾವವುಳ್ಳವನು. ಜ್ಞಾನವಿಲ್ಲದ ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಪಮಣಿಗಳನ್ನು ಹಿಡಿದು ಡಂಬಾಚಾರದಿಂದ ಮಂತ್ರೋಚ್ಚಾರಣೆ ಮಾಡುತ್ತಾ ಮಂತ್ರಗಳನ್ನು ಜಪಿಸಿದರೂ ಏನೂ ಫಲ ಬರುವುದಿಲ್ಲ. ಅನೇಕ ಕಂಚು ಹಿತ್ತಾಳೆ ಸಾಮಾನುಗಳನ್ನು ಹರಿಸಿಕೊಂಡು ದೇವತಾರ್ಚನೆ ಮಾಡಿದರೂ ಫಲವಿಲ್ಲ. ವ್ಯಾಖ್ಯಾನ ಗ್ರಂಥಗಳಿಗೆ ಟೀಕೆ ಬರೆದರೂ ಏನು, ಮಹಾಭಾರತ ಮೊದಲಾದ 18 ಪುರಾಣ ಉಪಪುರಾಣ ಕಥೆಗಳನ್ನು ಹೇಳಿದರೂ ಏನು ಫಲ ಕೊಡುವುದಿಲ್ಲ. ಮುಖ್ಯ ಹರಿಸ್ಮರಣೆ ಪೂರ್ವಕ ಸಕಲ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ದಾಸ್ಯ ಪರಮಾತ್ಮ ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಅವನಿಗೆ ಸಮರ್ಪಣೆ ಮಾಡಬೇಕು.
ಜ್ಞಾನ ಕರ್ಮೇಂದ್ರಿಯಗಳಿಂದ ಮಾಡಲಾಗುವ ಸಕಲ ವ್ಯಾಪಾರಗಳನ್ನು ಪರಮಾತ್ಮನ ಪೂಜೆ ಎಂದು ಸಮರ್ಪಿಸಿದರೆ ಮಾತ್ರ ಆ ಸತ್ಕರ್ಮಗಳು ಸಫಲವಾಗುತ್ತೆ. ಇಲ್ಲದಿದ್ದರೆ ಆಗೋದಿಲ್ಲ, ಫಲನೂ ದೊರಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಅದನ್ನೇ ಹೇಳಿದ್ದಾರೆ. ಪರಮಾತ್ಮನೇ ನಿನ್ನ ಮಂಗಲಮಯ ಗುಣರೂಪ ನಾಮಗಳನ್ನು ಶ್ರವಣ ಮಾಡುತ್ತಾ, ಸ್ಮರಿಸುತ್ತಾ, ಅಖಂಡವಾಗಿ ಧ್ಯಾನಿಸುತ್ತಾ ತಾನು ಸಕಲ ಸತ್ಕರ್ಮಗಳನ್ನು ಆಚರಿಸುವಾಗ ನಿನ್ನ ಚರಣ ಸರೋಜಗಳ ಚಿತ್ತವನ್ನು ಸೇರಿಸಿದವನು, ಅಂದರೆ ತದೇಕ ಮಗ್ನನಾಗಿ ಮನಸ್ಸುಳ್ಳವನು ಸಂಸಾರದಲ್ಲಿ ಸಿಲುಕೋದಿಲ್ಲ ಅಂತ ಹೇಳಿದ್ದಾರೆ. ವಿಷ್ಣು ರಹಸ್ಯದಲ್ಲಿ ಅದನ್ನೇ ಹೇಳಿದ್ದಾರೆ. ಭಗವಂತನಲ್ಲಿ ಸಮರ್ಪಣೆ ಮಾಡದ ಕರ್ಮವು ಪರಮಾತ್ಮನಿಗೆ ಪ್ರೀತಿಗೆ ಕಾರಣವಾಗೋದಿಲ್ಲ. ಅಂತಹ ಕರ್ಮ ತ್ಯಾಜ್ಯ ಅಂತ ಅನಿಸ್ಕೊಳ್ಳುತ್ತೆ. ಶ್ರುತಿ ಸ್ಮೃತಿಗಳು ಪರಮಾತ್ಮನ ಆಜ್ಞೆಗಳು. ಅಲ್ಲಿ ವಿಧಿಸಲ್ಪಟ್ಟ ಕರ್ಮಗಳನ್ನು ಸತ್ಕರ್ಮಗಳನ್ನು ಆಚರಿಸಬೇಕು. ಅದನ್ನು ಪರಮಾತ್ಮನಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಅದರಿಂದ ಪರಮಾತ್ಮನು ಪ್ರಸನ್ನನಾಗಿ ಫಲವನ್ನು ಕೊಡ್ತಾನೆ. ಸವಳು ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜದಂತೆ ಪರಮಾತ್ಮನಿಗೆ ಸಮರ್ಪಿತವಾಗದ ಕರ್ಮವು ವಿಫಲವಾಗತ್ತೆ. ಅದರಿಂದ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು. ಪ್ರತಿ ಕ್ಷಣಕ್ಕೆ ನನ್ನಲ್ಲಿದ್ದು ನೀನೇ ಮಾಡಿಸ್ತಾ ಇದೆಯಾ, ಇದು ನಿನಗೆ ಸಮರ್ಪಿತ ಅನ್ನುವ ಭಾವನೆ ಇರಬೇಕು. ದೇವಗಂಗೆಯಳುಳ್ಳವಗೆ ದುರಿತಾವಳಿಗಳು ಉಂಟೆ ವಿಚಾರಿಸೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದೆ. ಜೇವಕರ್ತೃತ್ವವನ್ನು ಮರೆದು ಪರಾವರೇಶನ ಕರ್ತೃ ಎಂದರೆ ದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ದೇವಗಂಗೆಯುಳ್ಳವಗೆ ನಿತ್ಯ ಸುಜ್ಞಾನದಿಂದ ಆಕಾಶಗಂಗಾ ದೇವ ನದಿಯಲ್ಲಿ ಸ್ನಾನವನ್ನು ಮಾಡುವವಗೆ ದುರಿತಾವಳಿಗಳು ಪಾಪಗಳ ರಾಶಿಗಳು ಉಂಟೇನೋ ಇದೇನು ವಿಚಾರಿಸಿ ನೋಡಿದರೆ, ಶಾಸ್ತ್ರಾರ್ಥ ವಿಚಾರಪೂರ್ವಕವಾಗಿ ತಿಳಿದರೆ ಪಾಪರಾಶಿಗಳ ಲೇಪವಿಲ್ಲ. ಹಾವುಗಳ ಭಯ ಉಂಟೆ, ಎಲ್ಲಿ ಹಾವುಗಳ ಅಂಜಿಕೆ ಇಲ್ಲ. ವಿಹಗಾದೀಪನ ಮಂದಿರದೆ, ಪಕ್ಷಿಗಳಿಗೆ ಶ್ರೇಷ್ಠನಾಗಿರುವಂತಹ ಗರುಡ ದೇವರ ಮನೆಯಲ್ಲಿ ಹಾವುಗಳ ಅಂಜಿಕೆ ಇದೆಯೇನು? ಸರ್ವಥಾ ಇಲ್ಲ. ಅದರಂತೆಯೇ ಜೀವಕರ್ತೃತ್ವವನ್ನು ಮರೆತು ನಾನೇ ಜೀವ, ನಾನೇ ಸಕಲ ಕರ್ಮಗಳನ್ನು ಮಾಡುತ್ತೇನೆ ಎಂಬುದನ್ನು ಮರೆತು ಬಿಟ್ಟು, ನಾನು ಕರ್ತೃ ಅಲ್ಲ, ಸ್ವತಂತ್ರ ಕರ್ತ ಅಲ್ಲ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಸ್ವತಂತ್ರ ಕರ್ತ. ಅಂದರೆ ಉತ್ತಮಳಾದ ಮಹಾಲಕ್ಷ್ಮೀ ದೇವಿಗಿಂತಲೂ ಸರ್ವೋತ್ತಮನಾಗಿರುವಂತಹ ಸರ್ವಕರ್ತ ಕಾರಯಿತ ಆಗಿರುವಂತಹ ಪರಮಾತ್ಮ ಸ್ವತಂತ್ರದಿಂದ ಸಕಲ ಕರ್ಮಗಳನ್ನು ಮಾಡಿಸುತ್ತಾನೆ ಅಂತ ತಿಳಿದುಕೊಂಡು, ಆವ ಕರ್ಮವ ಮಾಡಿದರು ಹರಿಸ್ಮರಣೆ ಪೂರ್ವಕ ಕರ್ಮಗಳನ್ನು ಮಾಡಿದಾಗ ಆ ಕರ್ಮಗಳ ಫಲ ಲೇಪಿಸೋದಿಲ್ಲ. ಅಂಥೇಳಿ ಹೇಳ್ತಾರೆ. ಒಟ್ಟು ಹರಿಸ್ಮರಣೆ ಪೂರ್ವಕ ಮಾಡಿದ ಕರ್ಮಗಳಿಗೆ ಆ ಕರ್ಮ ಲೇಪವಿಲ್ಲ ಅಂತ ಹೇಳ್ತಾರೆ. ಏನು ಮಾಡುವ ಪಾಪ ಪುಣ್ಯಗಳಾನೆ ಎಂಬುವಾಧಮ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ. ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರಾಗದೆ ನೆನೆಸು ಸುಖಿಸುವರೇ ನರೋತ್ತಮರು. ಏನು ಮಾಡುವ ಪಾಪ ಪುಣ್ಯಗಳನ್ನು ನಾನೇ ಮಾಡ್ತೇನೆ, ಎಷ್ಟೆಷ್ಟು ಪಾಪಕರ್ಮಗಳೇ ಮಾಡಲಿ ಪುಣ್ಯಕರ್ಮಗಳೇ ಮಾಡಲಿ ನಾನೇ ಮಾಡ್ತೇನೆ, ನನಗೆ ಸ್ವಾತಂತ್ರ್ಯ ಕೊಟ್ಟು ನಾನೇ ಸ್ವತಂತ್ರ ಅಂತ ಹೇಳ್ತಾನೆ. ಈಶ್ವರೋಹಂ ಅಹಂ ಭೋಗಿ, ನಾನೇ ಈಶ್ವರನೆಂಬ ಮಿಥ್ಯಾಜ್ಞಾನದಿಂದ ಎಲ್ಲ ಕ್ರಿಯೆಗಳನ್ನು ನಾನೇ ಮಾಡ್ತೇನೆ ಅಂತ ತಿಳುವಳಿಕೆ ಉಳ್ಳವನು ತಾಮಸ ಸ್ವಭಾವದವನು. ಕಲ್ಯಾದಿ ದೈತ್ಯ ದಾನವ ರಾಕ್ಷಸ ಮರ್ತ್ಯಾಧಮರು. ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು. ಹೀನ ಕರ್ಮಕ್ಕೆ ಪಾಪಕರ್ಮ ಮಾಡಲಿಕ್ಕೆ ಮಾತ್ರ ನಾನು
ಸ್ವತಂತ್ರನು, ಪುಣ್ಯ ಕೆಲಸ ಮಾಡುವನು ಪರಮಾತ್ಮ ಅಂತ ಹೇಳ್ತಾರೆ. ಅಂಥವರು ರಜೋಗುಣ ಸ್ವಭಾವದವರು, ನಿತ್ಯ ಸಂಸಾರಿಗಳು, ಮಧ್ಯಮರು. ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತವೆಂದು ಸದಾನುರಾಗದಿ ನೆನೆದು ಸುಖಿಸುವರೇ ನರೋತ್ತಮನು. ದ್ವಂದ್ವಕ್ಕೆ ಪಾಪ ಪುಣ್ಯ ಕರ್ಮಗಳಿಗೆಲ್ಲ ಕರ್ತ ಕಾರಯಿತ ಪ್ರಭು ಮಾಡಿಸುವವನು. ಮಮ ಸ್ವಾಮಿ ಬಿಂಬನೇ ಶ್ರೀನಿವಾಸನೇ ಮುಖ್ಯ ಸ್ವತಂತ್ರ ಕರ್ತ. ನನ್ನಲ್ಲಿ ಲೇಷವಾದರೂ ಕರ್ತೃತ್ವ ಶಕ್ತಿ ಇಲ್ಲ ಎಂದು ಸದ್ಭಕ್ತಿಯಿಂದ ಚಿಂತನೆ ಮಾಡುತ್ತಾ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಪರಮಾತ್ಮನೇ ಸರ್ವಕರ್ತ ಅಂತ ಹೇಳಿ ತಿಳಿದು ಆನಂದ ಪಡುವರೇ ಮನುಷ್ಯೋತ್ತಮರು ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮನೇ ಸಕಲ ಕರ್ಮಗಳಿಗೆ ಸ್ವತಂತ್ರ ಕರ್ತ. ಅವನ ಪ್ರೇರಣೆ ಇಲ್ಲದೆ ಒಂದು ತೃಣವೂ ಚಲಿಸದು. ಅವನ ಪ್ರೇರಣೆಯಿಂದಲೇ ಅವನು ಮಾಡಿಸಿದಂತೆ ಮಾಡುವೆನು, ಸ್ವಲ್ಪವೂ ನಾನು ಸ್ವತಂತ್ರನಲ್ಲ ಅಂಥೇಳಿ ಭಕ್ತಿಯಿಂದ ಈ ರೀತಿ ತಿಳಿದುಕೊಂಡು ಭಕ್ತಿಯಿಂದ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಭಕ್ತಿಯಿಂದ ಸರ್ವ ಕರ್ಮಗಳನ್ನು ಸಮರ್ಪಿಸುವನು ಉತ್ತಮ ಅಂತ ಹೇಳ್ತಾರೆ. ಒಟ್ಟು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇದ್ದು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ, ನೀನೇ ಸ್ವತಂತ್ರ ಕರ್ತ, ನಾನು ನಿನ್ನ ಅಧೀನ, ನೀನು ನನ್ನ ಸ್ವಾಮಿ, ನಾನು ನಿನ್ನ ಸೇವಕ ಅಂತ ಹೇಳಿ ಆಯಾ ವರ್ಣಾಶ್ರಮ ಧರ್ಮಗಳನ್ನು ಆಯಾ ದೇಶ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.